ಎಲ್ಲರಿಗೂ ನಮಸ್ಕಾರ. ಟೆಸಲ್ಸ್ ಬೈ ತನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಕ್ರೋಶಾ ಕುಚ್ ಡಿಸೈನ್ನ ಎರಡನೇ ಡಿಸೈನ್ನ ನೋಡ್ಬೋದು. ಸೊ ಇದರಲ್ಲಿ ನಾನು ಸೆಮಿ ಆರ್ಚ್ ಡಿಸೈನ್ನ ತೋರಿಸ್ತೀನಿ. ಸೊ ಈ ಸೀರೆ ಬಂದ್ಬಿಟ್ಟು ಬಾರ್ಡರ್ ಆರೆಂಜ್ ಮಿಕ್ಸ್ ರೆಡ್ ಕಲರ್ ಇದೆ, ಬಟ್ ನೀವು ಮುಸ್ಕ್ ನೋಡ್ಬೋದು ಇದು ಸ್ವಲ್ಪ ಡಿಮ್ ಲೈಟ್ ಇದೆ, ಸೊ ಜರಿ ಮಿಕ್ಸ್ ಇರೋದ್ರಿಂದ. ಹಾಗೆ ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಇದೆ. ಸೊ ನಾನು ಅದಕ್ಕೆ ಇದನ್ನು ಆಲ್ರೆಡಿ 6 ಎಳೆ ದಾರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ಬೋದು 6 ಎಳೆ ದಾರ ರೆಡಿ ಮಾಡಿಬಿಟ್ಟು ತುದಿಗೆ ಗಂಟು ಕೂಡ ಹಾಕಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಈ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಸಿಲ್ವರ್ ಜರಿ ಆಗಿರೋದ್ರಿಂದ ನಾನು ಸಿಲ್ವರ್ ಕಲರ್ದೇ ತೊಗೊಂಡಿದ್ದೀನಿ. ಸೊ ಈ ಸಿಲ್ವರ್ ಕಲರ್ ಬೀಡ್ ಹಾಕೋದ್ರಿಂದ ಈ ಸ್ಕೈ ಬ್ಲೂ ಹಾಕಿದ್ರೆ ಲುಕ್ ಕಾಣಲ್ಲ ಅಂದ್ಬಿಟ್ಟು ನಾನು ಬಾರ್ಡರ್ ಅಥವಾ ಮುಸ್ಕ್ ಕಲರ್ದೇ ತೊಗೊಂಡಿದ್ದೀನಿ. ಸೊ ಈಗ ಶುರು ಮಾಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ನಾನು ಹಿಂದ್ಗಡೆ ಇದು ಫ್ರಂಟು. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಎಡ್ಜಸ್ಸಲ್ಲಿ ಒಂದು ಸಿಂಗಲ್ ನಾಟ್, ಸಿಂಗಲ್ ಕ್ರೋಶಾ ಅಥವಾ ಸಿಂಗಲ್ ಆಗಿ ಒಂದು ಗಂಟು ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಪಕ್ಕಕ್ಕೂ ಒಂದು ಗಂಟು ಮಾಡಿ ಹಾಕ್ತೀನಿ, ಅಥವಾ ಸಿಂಗಲ್ ಕ್ರೋಶಾ ಹೀಗೆ ಮಾಡಿ ಇಡ್ತೀನಿ. ಸೊ ಇಲ್ಲಿ ಗಂಟು ಬರುತ್ತೆ. ಸೊ ಇದಕ್ಕೆ ನಾವು ಆಮೇಲೆ ಗಮ್ ಹಾಕಿದ್ರೆ ನೀಟಾಗಿ ಕೂರುತ್ತೆ. ಸೊ ಇದಾದಮೇಲೆ ಈಗ 1 2 3 4 ಚೈನ್ ಮಾಡಿಬಿಟ್ಟು ನಾವಿಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈಗ ಲಾಕ್ ಮಾಡಾಗಿದೆ. ಸೊ ಒಂದ್ಸಲಿ ನಾಟ್ ಮಾಡ್ಕೊಂಡ್ಮೇಲೆ ಹಾಗೆ ಇನ್ನೂ ಒಂದ್ಸಲಿ ನಾಟ್ ಮಾಡ್ಕೊಡಿ. ಸೊ ಸ್ಟಾರ್ಟಿಂಗ್ 2 ನಾಟ್, 4 ಚೈನ್, ಅಗೇನ್ 2 ಸಲ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಒಂದು ಬೀಡ್ನ ಆ್ಯಡ್ ಮಾಡ್ಕೊತೀವಿ. ಸೊ ಈ ಬೀಡ್ನ ಆ್ಯಡ್ ಮಾಡೋಕ್ಕೆ 6 ಎಳೆ ದಾರನೂ ನೀಟಾಗಿ ಇಟ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಒಂದ್ಸಲಿ ಲಾಕ್ ಮಾಡಿ ಬೀಡಿಗೆ, ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. 2 ಸಲ ನಾಟ್, 4 ಚೈನ್, ಮತ್ತೆ 2 ಸಲ ನಾಟ್, ಆಮೇಲೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 3 4 5 ಸಲ ಚೈನ್ ಮಾಡಿಕೊಂಡು ಸೀರೆ ಉಲ್ಟಾ ಮಾಡಿ ಈ 2 ಚೈನ್ ಹಾಕಿದ್ವಲ್ಲ, ಈ 2 ಚೈನ್ನ ನಡುವೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಮುಂದೆ ತಿರುಗಿಸ್ಬಿಟ್ಟು 1 2 3 ಚೈನ್ ಹಾಕಿಬಿಟ್ಟು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 5 ಚೈನ್ ಮಾಡಿರ್ತೀವಲ್ಲ ಆ ಚೈನ್ನ ಒಳಗಿಂದ ಡಬಲ್ ಕ್ರೋಶಾ ಮಾಡ್ತಾ ಹೋಗ್ಬೇಕು. 2ರಲ್ಲಿ ಒಂದ್ಸಲಿ, 2ರಲ್ಲಿ ಒಂದ್ಸಲಿ. ಸೊ ಮತ್ತೆ ಒಂದ್ಸಲಿ ಕ್ರೋಶದ ಮೇಲೆ ದಾರ ತಗೊಂಡು ಈ 5 ಚೈನ್ನ ಒಳಗಿಂದ ಮತ್ತೊಂದು ದಾರ ತಗೊಂಡು 2ರಲ್ಲೊಂದು, 2ರಲ್ಲೊಂದು. ಒಂದ್ಸಲಿ ದಾರ ತಗೊಳ್ಳಿ, ಈ 5 ಚೈನ್ ಒಳಗಿಂದ ಇನ್ನೊಂದು ದಾರ ತಗೊಂಡು 2ರಲ್ಲೊಂದು, 2ರಲ್ಲೊಂದು. ಸೊ ಈ ರೀತಿ ನೀವು 12ರಿಂದ 15 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಡಬಲ್ ಕ್ರೋಶೆಟ್ನ ಮಾಡುವಾಗ ನಿಮಗೆ ಸ್ವಲ್ಪ ಅಗಲ ಕಾಣಬೇಕು ಅಂದರೆ ಈ ರೀತಿ ಅಗಲ ಮಾಡಿಕೊಂಡು ನೀವು 2 ಸಲ ಒಂದ್ಸಲಿ, 2 ಸಲ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ನೀವು 12 ಇಲ್ಲ 12ರಿಂದ 15 ನೀವು ಹೀಗೆ ಡಬಲ್ ಕ್ರೋಶೆಟ್ನ ಈ 5 ಎಳೆ ಚೈನ್ ಹಾಕಿ ಏನು ಲಾಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಮಾಡ್ಕೋಬೇಕು. ಸೊ ಈಗ ನಾನು
ಸೊ ನೀವು ಎಣ್ಸೋಕ್ಕೂ ಮುಂಚೆನೇ ಇದ್ರ ಒಳಗೆ ಆಲ್ಮೋಸ್ಟ್ ಫಿಲ್ ಆಗಿದೆಯಾ ಅಂತ ಒಂದ್ಸರಿ ನೀವು ನೋಡ್ಕೊಂಡ್ಬಿಟ್ರೆ ಅದರಲ್ಲೇ ಗೊತ್ತಾಗತ್ತೆ. ಆಮೇಲೆ ಫಸ್ಟ್ನೇ ಆರ್ಚ್ ಹೇಗೆ ಮಾಡ್ಕೋತೀರಾ ಅದೇ ರೀತಿನೇ ಎಲ್ಲನೂ ಮಾಡ್ಕೋತಾ ಹೋಗಿ. ಸೊ ಈಗ ನೀವು ನೋಡ್ಬೋದು 1. ಸೊ ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಕೌಂಟ್ ತಗೋಬೇಕು. 1 2 3 4 5 6 7 8 9 10 11 12 ಆಗಿದೆ. ಸೊ ಈಗ 13 14 15. ಸೊ ಈ ರೀತಿ ನಾನು 15 ಆರ್ಚ್ ಮಾಡಿಕೊಂಡು, ಸೊ ಇಲ್ಲಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಂತ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವೀಗ ಬೇರೆ ಕಲರಲ್ಲಿ ನೋಡಿಕೊಂಡ್ರೆ ಅವಾಗ ನೀಟಾಗಿ ಕಾಣುತ್ತೆ. ಸೊ ಇದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಮಾಡ್ಕೋಬೇಕು. ಸೊ ಇದಕ್ಕೆ ಇಲ್ಲಿ ಲಾಕ್ ಮಾಡಿರೋದ್ರಿಂದ ನೆಕ್ಸ್ಟ್ ಒನ್ನಿಗೆ ಮತ್ತೆ ಒಂದು ಸೀರೆಗೆ ಲಾಕ್ ಮಾಡಿ ಈ ರೀತಿ ದಾರಾನ ಮೇಲೆ ತಗೊಂಡು ಒಂದು ಬೀಡ್ ತಗೊಳ್ಳಿ. ಬೀಡ್ನ ಕ್ರೋಶದೊಳಗೆ ಹಾಕ್ಕೊಂಡು, ಸೊ ಈ ರೀತಿ ಫಸ್ಟ್ ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿದ್ಮೇಲೆ 1 2 3 4 5 ಸತಿ ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೇನೆ ಇನ್ನು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸೀರೆನ ಸೀದಾ ತಗೊಂಡು 1 2 3, ಇಲ್ಲ ಇದು 3 ತಗೊಳಕ್ಕೆ ಚೆನ್ನಾಗಿ ಕಾಣಲ್ಲ ಅನ್ಸಿದ್ರೆ 2 ಕೂಡ ತಗೋಬೋದು. ನಾನಿಲ್ಲಿ ಈಗ 2 ಸಲ ಸಿಂಗಲ್ ಚೈನ್ ತಗೊಂಡು ಮಾಡೋದು ತೋರಿಸ್ತೀನಿ. 1 2. ಸೊ ಕ್ರೋಶ ಕಡ್ಡಿಯ ಮೇಲೆ ಒಂದ್ಸಲಿ ದಾರ ತಗೊಂಡು ಎರಡರಲ್ಲಿ ಒಂದ್ಸಲಿ. ಸೊ ನಾವು ಸ್ಟಾರ್ಟಿಂಗ್ ಏನು 2 ಅಥವಾ 3 ಚೈನ್ ಹಾಕಿ ಆಮೇಲೆ ಈ ಕಡ್ಡಿ ಮೇಲೆ ಒಂದು ದಾರ ತಗೋತೀವೋ ಅಲ್ಲಿಂದನೂ ನಾವು ಲೆಕ್ಕ ತಗೋಬೇಕು. ಸೊ ಸ್ಟಾರ್ಟಿಂಗ್ 3 ಅಥವಾ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಸೇರಿಸಿ ಕೌಂಟ್ ತಗೊಂಡ್ರೆ ಆವಾಗ ನಮಗೆ ಕರೆಕ್ಟಾಗಿ ಆರ್ಚ್ ನೀಟಾಗಿ ಬರುತ್ತೆ, ಸೆಮಿ ಆರ್ಚ್. ಸೊ ಫುಲ್ ಆರ್ಚ್ ಡಿಸೈನ್ ಎಲ್ಲದರಲ್ಲೂ ನೋಡಿ ಬೋರ್ ಆಗಿದೆ ಅಂದಾಗ ಈ ರೀತಿ ಹಾಫ್ ಆರ್ಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಬೀಡ್ನ ಹಿಂದೆ ಏನು ನಾವು 5 ಚೈನ್ ಮಾಡ್ಕೊಂಡಿರ್ತೀವಿ ಆ 5 ಚೈನ್ ಫುಲ್ ಆಗೋ ತನಕನೂ ನಾವು ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾವು ಎಷ್ಟು ಆರ್ಚ್ ಮಾಡಿದ್ದೀವಿ ನೋಡೋಣ. ಡಬಲ್ ಕ್ರೋಶ 1 2 3 4 5 6 7 8 9 10 11 14 ಆಗಿದೆ. ಈಗ ಇನ್ನ ಒಂದು ಮಾಡ್ಕೋಣ. ಸೊ ಇನ್ನ ಒಂದು ಮಾಡಿಕೊಂಡು ಈ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಕಾಣುತ್ತೆ. ಸೊ ಈ ಲಾಕ್ ಆದಮೇಲೆ ಸೊ ಸೀರೆಗೆ ಲಾಕ್ ಆದಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಯಾವಾಗಲೂ 2 ಸಲ ಲಾಕ್ ಮಾಡಿಕೊಂಡ್ರೆ ನಮಗೆ ಸೆಮಿ ಆರ್ಚ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ
1 2 3 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಸೊ ಇದು ನೋಡಿ, ಸೊ ಇಲ್ಲಿ ಸೀರೆ ನೀಟಾಗಿ ಕಾಣುತ್ತೆ ನೋಡಿ. ಈ ರೀತಿ ಹಾಫ್ ಆರ್ಚು ಸೊ ಹಿಂಗೆ ಸೀರೆಗೆ ಬಂದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫಸ್ಟ್ 4 ಚೈನ್ ಬದಲು ನಾವು 5 ಚೈನ್ ಕೂಡ ಹಾಕೋಬಹುದು. ಸೊ ಅವಾಗ ಗ್ಯಾಪ್ ಜಾಸ್ತಿ ಬರೋದ್ರಿಂದ ಬಂಚ್ ಕೂಡ ನೀಟಾಗಿ ಬರುತ್ತೆ. ಸೊ ಈ ಚೈನಿಗೆ ನಾವು ಬೇಬಿ ಕುಚ್ಚನ್ನ ಕಟ್ಟಬೇಕು. ಇವಾಗ ಆಲ್ಮೋಸ್ಟ್ ನಾನು ಫುಲ್ ಮಾಡಿದ್ದೀನಿ. ಸೊ ಈಗ ಬಾರ್ಡರ್ ಕಲರೇ ಇದ್ರೂ ಕೂಡ ಸೀರೆ ಬೇರೆ ಕಲರ್ ಇರೋದ್ರಿಂದ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಅದಕ್ಕೆ ಸಿಲ್ವರ್ ಕಲರ್ ಬೀಡ್ ಇರೋದ್ರಿಂದಾನೇ ಡಾರ್ಕ್ ಕಲರ್ ಇಂದಾನೆ ನಾನು ಸೆಮಿ ಆರ್ಚನ್ನ ಮಾಡಿದ್ದೀನಿ. ಸೀರೆ ಮೇಲೆ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಾ ಗ್ಯಾಪನ್ನು ಬಂಚ್ ಹಾಕೋಕ್ಕೋಸ್ಕರ ಬಿಟ್ಟಿದ್ದೀನಿ. ಸೊ ನಿಮಗೆ ಬಂಚ್ ಬೇಡ, ಬೇಬಿ ಕುಚ್ ಬೇಡ ಅಂತ ಅಂದರೆ ಸ್ಯಾರಿ ಫುಲ್ ನೀವು ಇದೇ ಡಿಸೈನ್ ಮಾಡ್ಕೊಂಡೋದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಿಮಗೆ ಬಂಚ್ ಜಾಸ್ತಿ ಬೇಕು ಅಂದ್ರೂ ಒಂದು ಸೆಮಿ ಆರ್ಚ್ ಮಾಡಿ ಒಂದು ಬಂಚಿಗೋಸ್ಕರ ಇಲ್ಲಿ 4 ಚೈನ್ ಹಾಕಿ ಅಗೇನ್ ಸೆಮಿ ಆರ್ಚ್ ಕೂಡ ಮಾಡ್ಕೋಬೋದು. ಸೊ ಈಗ ನಾನು ಈ ಸ್ಯಾರಿ ಫುಲ್ ಹೀಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಡಿ. ಇದನ್ನು ಹಿಂಗೆ ಎಳ್ಕೊಳ್ಳಿ, ನೀಟಾಗಿ ಬರುತ್ತೆ. ಆಮೇಲೆ ಈ ರೀತಿ ಲಾಕ್ ಮಾಡಿ. ಸೊ ಸ್ಟಾರ್ಟಿಂಗಿಂದು ನೀವು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಲೂಸಾಗಿ ಮಾಡಿದ್ರು ಬಿಚ್ಕೊಂಡೇನೋ ಹೋಗಲ್ಲ. ಸೊ ಈ ರೀತಿ ಲಾಕು ಚೈನ್ ಟೈಪೇ ಒಂದ್ರ ಮೇಲೆ ಒಂದು ಮಾಡ್ತಾ ಹೋಗ್ಬೇಕು. ನನಗಿಲ್ಲ ಈ ಥರ ಚೈನ್ ಮಾಡೋಕ್ಕೆ ಅಥವಾ ಗಂಟು ಹಾಕೋಕ್ಕೆ ಬರೋದಿಲ್ಲ ಅಂತ ಅಂದರೆ ನೀವು ಹಾಗೆ ಒಂದೆರಡು ಸಲ ಕ್ರೋಶದಲ್ಲೇ ಲಾಕ್ ಮಾಡಿಕೊಂಡು ಅದಾದಮೇಲೆ ನೀವು ಇದಕ್ಕೆ ಒಂದು ಸ್ವಲ್ಪ ದಾರಕ್ಕೆ ಗಮ್ ಫಿಕ್ಸ್ನ ಮಾಡಿಕೊಂಡು ಮಾಡ್ಬೋದು. ಇಲ್ಲಿ ಹಿಂದ್ಗಡೆ ಅಂಟಿಸ್ತ್ರೂ ಆಗುತ್ತೆ, ಇಲ್ಲಾಂದರೆ ಈ 4 ಚೈನ್ ಏನಿದೆ ಇಲ್ಲಿಗೆ ಹಾಕ್ಬಿಟ್ಟು ಆಮೇಲೆ ಬಂಚ್ ಕೂಡ ಹಾಕ್ಬೋದು. ಸೊ ಈಗ ಫುಲ್ ಆಗಿದೆ. ಅದು ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸೀರೆ ಮೇಲೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಅಥವಾ ಸಿಂಗಲ್ ಪಲ್ಲು ಮಾಡಿದಾಗ ಈ ರೀತಿ ಮುಸ್ಕಿಂದು ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲೇ ಕ್ರೋಶ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಂಚ್ ಕಟ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಸೊ ಫುಲ್ ಸ್ಯಾರಿ ನೋಡ್ಬೋದು, ನೀಟಾಗಿ ಕಾಣುತ್ತೆ. ದೂರದಿಂದನೂ ಚೆನ್ನಾಗಿ ಕಾಣುತ್ತೆ, ಹತ್ತಿರದಿಂದನೂ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.